ನಮಸ್ಕಾರ ಎಲ್ಲರಿಗೂ. ಸ್ಟಾಕ್ ಚಾರ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಚಂದನ್. ಓಕೆ, ಈ 1ನೇ ತಾರೀಕಲ್ಲಿ ಅಕ್ಟೋಬರ್ 1ನೇ ತಾರೀಕು ಸೆಬಿಯಿಂದ ಒಂದು ಹೊಸ ಸರ್ಕ್ಯುಲರ್ ಬರುತ್ತೆ. ಅಂದರೆ ಆಪ್ಷನ್ ಟ್ರೇಡಿಂಗಿಗೆ ಮಾರ್ಜಿನ್ ಎಲ್ಲ ಇನ್ಕ್ರೀಸ್ ಆಗಿದೆ, ಎಕ್ಸ್ಪೈರಿ ಏನೋ ಆಗ್ಬಿಟ್ಟಿದೆ, ಎಕ್ಸ್ಪೈರಿ ಇರಲ್ವಂತೆ, ಮಂತ್ಲಿ ಇರುತ್ತಂತೆ, ಏನೇನೋ ರೂಮರ್ಸು. ಅಂದರೆ ಎಲ್ಲ ಒಂಥರ ಏನೋ ಎಕ್ಸ್ಟ್ರಾ ದೊಡ್ಡದು ಏನೋ ರೂಲ್ಸ್ ತೊಗೊಬಂದ್ಬಿಟ್ಟಿದ್ದಾರೆ ಅನ್ನೋ ಥರ ಎಲ್ಲ ಮಾತಾಡ್ಕೊತಾ ಇದ್ದಾರೆ. ಅಂದರೆ ನನಗೂ ತುಂಬ ಜನ ಕೇಳೋದು ಏನದು ಇಂಪ್ಲಿಮೆಂಟ್ ಆಗಿರೋದು, ಏನು ಇಂಪ್ಲಿಮೆಂಟ್ ಆಗಿರೋದು ಅಂತಂದ್ಬಿಟ್ಟು. ನೋಡಿ, ತುಂಬ ದೊಡ್ಡ ಚೇಂಜಸ್ ಏನೂ ಇಲ್ಲ. ಓಕೆನಾ, ನೀವು ಅದನ್ನು ಚೆಕ್ ಮಾಡಬೇಕು ಅಂತಂದ್ಬಿಟ್ಟು ಹೇಳಿದ್ರೆ ಸೆಬಿದು ಅಫಿಷಿಯಲ್ ವೆಬ್ಸೈಟಿಗೆ ಹೋಗ್ಬಿಟ್ಟು ಇಲ್ಲಿ ಸರ್ಕ್ಯುಲರ್ಸ್ ಅಂತ ಬಿಟ್ಟು ಬಂತು ಅಂತಂದರೆ 1ನೇ ತಾರೀಕಲ್ಲಿ ಏನೇನು ಸರ್ಕ್ಯುಲರ್ ಬಂದಿತ್ತು ಅಂತಂದ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ಈ ಪೇಜ್ ಓಪನ್ ಆಗುತ್ತೆ. ಓಕೆನಾ, ಈ ಪೇಜನ್ನು ಪೂರ್ತಿ ಓದೋ ಪೇಷನ್ಸ್ ಇತ್ತು ಅಂತಂದರೆ ಪೂರ್ತಿ ಓದಿ. ಓಕೆನಾ, ಸೊ ಪೂರ್ತಿ ಓದೋಕ್ಕೆ ಅಷ್ಟೊಂದು ಪೇಷನ್ಸ್ ಇಲ್ಲ ಅಂತಂದ್ಬಿಟ್ಟು ಹೇಳ್ತು ಅಂತಂದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡಿ, ನಾನು ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ, ಸೆಟ್ರೇಟೆಡ್ ಫಾರ್ಮಲ್ಲಿ 0 ಇಂದ ಒಂದು ನೋಟಿಫಿಕೇಶನ್ ಓಡಿಸಿದ್ರು. ಓಕೆನಾ, ಅದರಲ್ಲಿ ಸೇಮ್ ಇದನ್ನ ಕಂಪೇರ್ ಮಾಡಿ ನೋಡಿದ್ರೆ ಅದು ಏನೇನು ಇಂಪ್ಲಿಮೆಂಟ್ ಆಗಿದೆ ಅನ್ನೋದನ್ನ ತೀರಾ ಈಸಿಯಾಗಿ ಹೆಂಗೆ ಅರ್ಥ ಮಾಡ್ಕೊಬೋದು ಅನ್ನೋದನ್ನ 0 ಇಂದ ಒಂದು ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಏನೇನಪ್ಪ ಚೇಂಜಸ್ ಆಗುತ್ತೆ ಅಂತ ಹೇಳಿದ್ರೆ ನೋಡಿ, ಇನ್ಕ್ರೀಸ್ ಇನ್ ಕಾಂಟ್ರಾಕ್ಟ್ ಸೈಜ್ ಅಂತ ಹೇಳಿದ್ರೆ ಇವಾಗ ಏನು ಲಾಟ್ ಸೈಜ್, ನಥಿಂಗ್ ಬಟ್ ಲಾಟ್ ಸೈಜ್. ಓಕೆನಾ, ಇವಾಗ ಏನು ನಿಫ್ಟಿಲಿ 25 ಇದೆ ನೋಡಿ, ಇದು ಅದನ್ನು ಇಲ್ಲೇ ಎಕ್ಸಾಂಪಲ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ಅದನ್ನ ಸುಮ್ಮನೆ ನಾವು ಜ್ಞಾಪಿಸ್ಕೊಂಡು ಹೇಳೋದೇ ಬೇಡ, ಇಲ್ಲೇ ಕೊಟ್ಟಿದ್ದಾರೆ. ನಿಫ್ಟಿಲಿ ಈಗ ಪ್ರೆಸೆಂಟ್ ಎಷ್ಟಿತ್ತು, ಹೆಂಗೆ ಏನು ಅಂದ್ರೆ ಏನು ದೊಡ್ಡ ಚೇಂಜಸ್ ಏನು ಆಗಿಲ್ಲ ಅಂತ ಅಂದ್ಬಿಟ್ಟು ನಾನು ಹೆಂಗೆ ಹೇಳ್ತೀನಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಓಕೆನಾ, ನಿಫ್ಟಿಲಿ ಪ್ರೆಸೆಂಟ್ ಏನಿತ್ತು 25 ಇತ್ತು ಒಂದು ಲಾಟ್ಗೆ. ಓಕೆನಾ, ಅದನ್ನ ಇಂಪ್ಲಿಮೆಂಟೆಡ್ ಏನ್ ಮಾಡ್ತಾ ಇದ್ದಾರೆ, 60 ಕ್ವಾಂಟಿಟಿ ಮಾಡ್ತಾ ಇದ್ದಾರೆ. ಓಕೆನಾ, ಒಂದು ಲಾಟಲ್ಲಿ 60 ಕ್ವಾಂಟಿಟಿ ಇರುತ್ತೆ ಅಂತ ಮಾಡ್ತಾ ಇದ್ದಾರೆ. ಓಕೆನಾ, ಬ್ಯಾಂಕ್ ನಿಫ್ಟಿಲಿ 15 ಇತ್ತು, ಅದನ್ನ 30 ಮಾಡ್ತಾ ಇದ್ದಾರೆ. ಫಿನ್ ನಿಫ್ಟಿಲಿ 25 ಇತ್ತು, ಅದನ್ನ 65 ಮಾಡ್ತಾ ಇದ್ದಾರೆ. ನಿಫ್ಟಿ ನೆಕ್ಸ್ಟ್ 50ಲಿ 10 ಇತ್ತು, ಅದನ್ನ 20 ಮಾಡ್ತಾ ಇದ್ದಾರೆ. ಮಿಡ್ ಕ್ಯಾಪ್ ನಿಫ್ಟಿಲಿ 50 ಇತ್ತು, ಅದನ್ನ 115 ಮಾಡ್ತಾ ಇದ್ದಾರೆ. ಸೆನ್ಸೆಕ್ಸ್ ಅಲ್ಲಿ 10 ಇತ್ತು, ಅದನ್ನ 20 ಮಾಡ್ತಾ ಇದ್ದಾರೆ. ಬ್ಯಾಂಕ್ ಎಕ್ಸ್ ಅಲ್ಲಿ 15 ಇತ್ತು, ಅದನ್ನ 25 ಮಾಡ್ತಾ ಇದ್ದಾರೆ. ಈಗ ಪಾಯಿಂಟ್ ಬರ್ತೀವಿ, ಹೆಂಗಪ್ಪ ಜಾಸ್ತಿ ಚೇಂಜಸ್ ಏನೂ ಆಗಿಲ್ಲ ಅಂತಂದ್ಬಿಟ್ಟು ಹೇಳ್ತಿದ್ಯಾ ಅಂತಂದ್ಬಿಟ್ಟು ಕೇಳಿದ್ರೆ, ಅದೇ ಇಲ್ಲಿ 1.5 ವರ್ಷದ ಹಿಂದೆ, ಆಲ್ಮೋಸ್ಟ್ ಒಂದು ವರ್ಷ 2 ತಿಂಗಳು 3 ತಿಂಗಳು ಹಿಂದೆ ಅನ್ಕೊಳ್ಳೋಣ. ಆಗ ನಿಫ್ಟಿ ಲಾಟ್ ಸೈಜ್ ಎಷ್ಟಿತ್ತು ಜ್ಞಾಪಿಸ್ಕೊಳ್ಳಿ. ಒಂದು ಲಾಟ್ಗೆ ನಿಫ್ಟಿ 50 ಕ್ವಾಂಟಿಟಿ ಇತ್ತು. ಓಕೆನಾ, ಅದನ್ನ 25 ರೆಡ್ಯೂಸ್ ಮಾಡಿದ್ರು, 25ಕ್ಕೆ ತಗೊಂಡ್ಬಂದ್ರು. ಓಕೆನಾ, ಅದನ್ನ ನೆಕ್ಸ್ಟ್ ಇವಾಗ ಮತ್ತೆ ಇದೇ ಒಂದು ದೊಡ್ಡ ಬ್ಯಾರಿಯರ್ ಅನ್ನೋ ತರ ಹೇಳ್ತು ಅಂತಂದ್ರೆ ಒಂದು 10% ರೈಸ್ ಮಾಡಿದ್ದಾರೆ ಅಷ್ಟೇ. 10%, 20% ರೈಸ್ ಮಾಡಿದ್ದಾರೆ. ಓಕೆನಾ, 50 ಕ್ವಾಂಟಿಟಿ ಫಸ್ಟ್ ಇತ್ತು, ಅದನ್ನ 25 ರೆಡ್ಯೂಸ್ ಮಾಡಿದ್ರು, ಈಗ 60 ಕ್ವಾಂಟಿಟಿ ತಗೊಂಡ್ಬಂದಿದ್ದಾರೆ. ಓಕೆನಾ, ಬ್ಯಾಂಕ್ ನಿಫ್ಟಿಲಿ 25 ಇತ್ತು ಒಂದು ಕ್ವಾಂಟಿಟಿ, ಒಂದು ಲಾಟಿಗೆ 25 ಕ್ವಾಂಟಿಟಿ ಇತ್ತು ಫಸ್ಟು, ಅದನ್ನ 15ಕ್ಕೆ ತಗೊಂಡ್ಬಂದ್ರು. ಓಕೆನಾ, 15ಕ್ಕೆ ತಗೊಂಡ್ಬಂದಾಗನೇ ಪ್ರತಿದಿನ ಎಕ್ಸ್ಪೈರಿ ಇದಾವೆ ಅಂತಂದ್ಬಿಟ್ಟು ಎಲ್ಲ ಕನ್ಫರ್ಮ್ ಆಗಿದ್ದು. ಓಕೆನಾ, ನೆಕ್ಸ್ಟು ಮತ್ತೆ ಅದನ್ನ 30ಕ್ಕೆ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಓಕೆನಾ, ಸೊ ಹಿಂಗೆ ಎಲ್ಲ ತುಂಬಾ ಚೇಂಜಸ್ ಏನೂ ಇಲ್ಲ. ನಾನು ಅವಾಗ ಬ್ಯಾಂಕ್ ಎಕ್ಸ್ ಅವಾಗ ಇರಲಿಲ್ಲ, ಸೆನ್ಸೆಕ್ಸ್ ನಾನು ಟ್ರೇಡ್ ಮಾಡ್ತಾ ಇರಲಿಲ್ಲ, ಮಿಡ್ ಕ್ಯಾಪ್ ನಿಫ್ಟಿನೂ ನಾನು ಟ್ರೇಡ್ ಮಾಡ್ತಾ ಇರಲಿಲ್ಲ, ಫಿನ್ ನಿಫ್ಟಿ ಮಾಡ್ತಾ ಇದ್ದೆ. ಫಿನ್ ನಿಫ್ಟಿ ಎಷ್ಟಿತ್ತು ಅಂತ ಮರ್ತೋಗಿದೆ. ಓಕೆನಾ, ಬ್ಯಾಂಕ್ ನಿಫ್ಟಿ ಮತ್ತೆ ನಿಫ್ಟಿ ಮಾತ್ರ ಜ್ಞಾಪಕ ಇದೆ. ಇದೆರಡು ಏನು ತುಂಬಾ ದೊಡ್ಡ ಚೇಂಜಸ್ ಏನಾಗಿಲ್ಲ, ಅಷ್ಟೇ ಕಾಂಟ್ರಾಕ್ಟ್ ಸೈಜ್ ಇದೆ. ಅದಕ್ಕಿಂತ ಒಂದು 10% ಏನೋ 10% 20% ರೈಸ್ ಮಾಡಿದ್ದಾರೆ ಅಷ್ಟೇ. ಅದೆಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಓಕೆನಾ, ಇಷ್ಟು ಲಾಟ್ ಸೈಜ್ ಅಲ್ಲಿ ಚೇಂಜ್ ಆಗಿರೋದು. ಇದರಿಂದ ಏನೇನಾಗುತ್ತೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಫ್ಯೂಚರ್ಸ್ನ ಮಾಡ್ತಾ ಇರ್ತಾರಲ್ಲ, ಅಲ್ಲಿ ಈಗೊಂದು 25,000ದಲ್ಲಿ ಓಡ್ತಾ ಇರುತ್ತೆ ಮಾರ್ಕೆಟ್. ನಿಫ್ಟಿ 50 ಒಂದು 25,000ದಲ್ಲಿ ಓಡ್ತಾ ಇರುತ್ತೆ. ಇಂಟು ಕಾಂಟ್ರಾಕ್ಟ್ ಸೈಜ್ ಎಷ್ಟಾಗುತ್ತೆ ಗೊತ್ತಾ, ಅಲ್ಲಿಗೆ 25 ಕ್ವಾಂಟಿಟಿ ಅಂತ ಹೇಳಿದ್ರೆ 6,25,000 ಆಗುತ್ತೆ. ಓಕೆನಾ, ಸೊ ಇದು ಎಲ್ಲಿಗೆ ಬರುತ್ತೆ ಅಂತಂದ್ರೆ ಫ್ಯೂಚರ್ಸ್ ಅವ್ರಿಗೆ ಮತ್ತೆ ಆಪ್ಷನ್ ಸೆಲ್ಲರ್ಸ್ಗೆ ಕಾಂಟ್ರಾಕ್ಟ್ ಸೈಜ್ ಇಂಪ್ರೂವೈಸ್ ಆಗುತ್ತೆ ಅಂತ ಹೇಳೋದು ಬಿಟ್ರೆ, ಇನ್ನ ಹೊಸಬ್ರು ಇವಾಗ OTM GTM ಅಲ್ಲೆಲ್ಲ ಟ್ರೇಡ್ ಮಾಡ್ತಿದ್ದವ್ರು ಯಾರು 50 ಕ್ವಾಂಟಿಟಿ 100 ಕ್ವಾಂಟಿಟಿಗಿಂತ ಕಡಿಮೆ ಯಾರು ಟ್ರೇಡ್ ಮಾಡ್ತಾನೆ ಇರಲಿಲ್ಲ. ಒಂದು ಲಾಟಲ್ಲೆಲ್ಲ OTM GTM ಅಲ್ಲೆಲ್ಲ ಯಾರು ಟ್ರೇಡ್ ಮಾಡ್ತಾ ಇರಲಿಲ್ಲ. ಮತ್ತೆ ಇದು ಪ್ರಾಬ್ಲಮ್ ಎಲ್ಲಾಗುತ್ತೆ ಗೊತ್ತಾ, ಇಂದ ಮನೇಲಿ ಟ್ರೇಡ್ ಮಾಡ್ತಾರಲ್ಲ, ಆಗ ಒಂದೊಂದು ಕ್ವಾಂಟಿಟಿಲಿ ಅಂದ್ರೆ ಈಗ ಒಂದು 100 ಪಾಯಿಂಟ್ ಎಕ್ಸ್ಪೆಕ್ಟೇಷನ್ ಇರುತ್ತೆ ರ್ಯಾಲಿ, ಒಂದು 100 ಪಾಯಿಂಟ್ಸ್ ಪ್ರೀಮಿಯಂ ಅಲ್ಲಿ ಬರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅವಾಗ ಏನಾಗುತ್ತೆ, 20 ಪಾಯಿಂಟ್ SL ಒಂದ್ಸಲ ಹಿಟ್ ಮಾಡ್ಬಿಡುತ್ತೆ, ಮತ್ತೆ ರೀ ಎಂಟ್ರಿ ತಗೊಳಕ್ಕೆ ಹಿಂದೆ ಮುಂದೆ ನೋಡಬೇಕು ಅನ್ನೋ ಥರ ಪರಿಸ್ಥಿತಿ ಅಷ್ಟೇ, ಬೇರೆ ಏನೂ ಇಲ್ಲ. ನಮ್ಮ ಟ್ರೇಡಿಂಗ್ ಸ್ಟೈಲಿಗೆ ಇದೆಲ್ಲ ಏನು ತುಂಬಾ ಜಾಸ್ತಿ ಪ್ರಾಬ್ಲಮ್ ಮಾಡಲ್ಲ. ಓಕೆನಾ, ನೋ ಕ್ಯಾಲೆಂಡರ್ ಸ್ಪ್ರೆಡ್ ಬೆನಿಫಿಟ್ಸ್ ಆನ್ ಎಕ್ಸ್ಪೈರಿ ಡೇ ಅಂದ್ರೆ ಇದು ಆಪ್ಷನ್ ಸೆಲ್ಲರ್ಸಿಗೆ ಬರುತ್ತೆ. ಓಕೆನಾ, ಆಪ್ಷನ್ ಸೆಲ್ಲಿಂಗ್ ಇಂದು ಬೇಡ, ಅವಶ್ಯಕತೆ ಏನೇ ಇಲ್ಲದೆ, ನಮಗೆ ಅವಶ್ಯಕತೆ ಇಲ್ದಿದ್ದನ್ನ ಬೇಕಾಗಿಲ್ಲ. ನನ್ನ ಫಾಲೋವರ್ಸ್ ಎಲ್ಲ ಆಪ್ಷನ್ ಬೈಯರ್ಸೇ ಇರೋದು ಅಂತ ನಾನು ಭಾವಿಸ್ತಾ ಇದ್ದೀನಿ. ಆಪ್ಷನ್ ಬೈಯಿಂಗಿಗೆ ಏನು ಬೇಕು ಅಂತಂದ್ಬಿಟ್ಟು ನಾವು ಅದನ್ನ ಮಾತ್ರ ಎಕ್ಸ್ಪ್ಲೇನ್ ಮಾಡ್ಕೊಳ್ಳೋಣ. ವಿಡಿಯೋ ತುಂಬಾ ಲೆಂತಿ ಆಗೋದು ಬೇಡ, ಅದು ಅವಶ್ಯಕತೆ ಇಲ್ಲ ನಮಗೆ. ಆಪ್ಷನ್ ಇದು ಲಿಮಿಟಿಂಗ್ ವೀಕ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟ್ಸ್ ಅಂತ ಹೇಳಿದ್ರೆ ಏನು ಗೊತ್ತಾ, ಇದು ಏನು ತುಂಬಾ ದೊಡ್ಡ ಚೇಂಜಸ್ ಅಲ್ಲ. ಓಕೆನಾ,
ಫಸ್ಟ್ ಏನಿತ್ತು ಗೊತ್ತಾ, ಬ್ಯಾಂಕ್ ಎಕ್ಸ್ ಇರಲಿಲ್ಲ, ಸೆನ್ಸೆಕ್ಸು ಶುಕ್ರವಾರ ಎಕ್ಸ್ಪೈರ್ ಆಗ್ತಿತ್ತು, ಗುರುವಾರ ಬ್ಯಾಂಕ್ ನಿಫ್ಟಿ ಮತ್ತೆ ಗುರುವಾರ ನಿಫ್ಟಿ 50 ಮತ್ತೆ ಬ್ಯಾಂಕ್ ನಿಫ್ಟಿ ಎರಡು ಎಕ್ಸ್ಪೈರ್ ಆಗ್ತಿತ್ತು. ಸೊ ಇವಾಗ ಅದನ್ನ ಇಂಪ್ಲಿಮೆಂಟ್ ಮಾಡ್ಬಿಟ್ಟು ಪ್ರೆಸೆಂಟ್ ಬರ್ತಾ ಅಂದ್ರೆ ಲಾಟ್ ಸೈಜ್ ಎಲ್ಲ ಕಡಿಮೆ ಮಾಡಿದ್ರಲ್ಲ, ಅಷ್ಟೊತ್ತಿಗೆ ಏನಾಯ್ತು ಗೊತ್ತಾ, ಅವಾಗ ಫುಲ್ ವೀಕ್ ಪೂರ್ತಿ ಎಕ್ಸ್ಪೈರಿಗಳಿದಾವೆ ಅನ್ನೋ ತರ ಇಂಪ್ಲಿಮೆಂಟ್ ಆಗೋಯ್ತು. ಸೋಮವಾರ ಬಂದ್ರೆ ಮಿಡ್ ಕ್ಯಾಪ್ ನಿಫ್ಟಿ ಮತ್ತೆ ಬ್ಯಾಂಕ್ ಎಕ್ಸ್ ಎಕ್ಸ್ಪೈರಿ, ಮಂಗಳವಾರ ಬಂತು ಅಂತಂದ್ರೆ ಫಿನ್ ನಿಫ್ಟಿ ಎಕ್ಸ್ಪೈರಿ, ಬುಧವಾರ ಬಂದ್ರೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ, ಗುರುವಾರ ಬಂದ್ರೆ ನಿಫ್ಟಿ 50 ಎಕ್ಸ್ಪೈರಿ, ಶುಕ್ರವಾರ ಬಂದ್ರೆ ಸೆನ್ಸೆಕ್ಸ್ ಎಕ್ಸ್ಪೈರಿ, ನನಗೆ ವಾರ ಪೂರ್ತಿ ಎಕ್ಸ್ಪೈರಿ ಇದೆ ಅನ್ನೋ ತರ ಆಯ್ತು. ಈಗ ಇಂಪ್ಲಿಮೆಂಟೇಷನ್ ಏನಾಗಿರೋದು ಗೊತ್ತಾ, ನೋಡಿ ಫಾರ್ ಎಕ್ಸಾಂಪಲ್ NSE ಯಾವ್ಯಾವ ಇಂಡೆಕ್ಸ್ಗಳಿದಾವೆ, ಮಿಡ್ ಕ್ಯಾಪ್ NSE ಇದು, ಫಿನ್ ನಿಫ್ಟಿ NSE ಇದು, ಬ್ಯಾಂಕ್ ನಿಫ್ಟಿ NSE ಇದು, ನಿಫ್ಟಿ 50 NSE ಇದು, ಓಕೆನಾ. ಸೊ ಅವ್ರಿಗೆ ಆಪ್ಷನ್ ಇರೋದು ಯಾವ್ಯಾವುದು ಗೊತ್ತಾ, ನಿಫ್ಟಿ 50 ಎಕ್ಸ್ಪೈರ್ ಮಾಡ್ಕೊಬಹುದು, ಇಲ್ಲ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರ್ ಮಾಡ್ಕೋಬಹುದು ವಾರದಲ್ಲಿ ಒಂದಿನ, ಓಕೆನಾ. ಅಂದ್ರೆ ವಾರದಲ್ಲಿ ಒಂದಿನ NSEಗೆ ಎಕ್ಸ್ಪೈರಿ ಸಿಕ್ತು, ಓಕೆನಾ. ನೆಕ್ಸ್ಟ್ BSE ಇಂಡೆಕ್ಸ್ಗಳು ಯಾವ್ಯಾವ ಇದಾವೆ, ಸೆನ್ಸೆಕ್ಸ್ ಇದೆ, ಬ್ಯಾಂಕ್ ಎಕ್ಸ್ ಇದೆ. ಆ ಸೆನ್ಸೆಕ್ಸ್ ಬ್ಯಾಂಕ್ ಎಕ್ಸ್ ಅಲ್ಲಿ ಯಾವ್ದಾದ್ರು ಒಂದಿನ ಇವೆರಡನ್ನ ಎಕ್ಸ್ಪೈರ್ ಮಾಡ್ಕೊಬಹುದು. ಅಂದ್ರೆ ವಾರದಲ್ಲಿ 2 ದಿನ ಎಕ್ಸ್ಪೈರಿ ಅಂತೂ ಸಿಗುತ್ತೆ, ಓಕೆನಾ. ಇನ್ ಬಾಕಿ ಇಂಡೆಕ್ಸ್ಗಳು ಏನಿದಾವಲ್ಲ, ಮಿಡ್ ಕ್ಯಾಪ್ ಆಯ್ತು, ಮತ್ತೆ ಫಿನ್ ನಿಫ್ಟಿ ಆಯ್ತು, ಮತ್ತೆ ಇನ್ನೊಂದು ಯಾವುದು ಓಕೆನಾ, ಆ ಇಂಡೆಕ್ಸ್ಗಳು ಯಾವಾಗ ಎಕ್ಸ್ಪೈರಿ ಆಗ್ತವೆ ಅಂತಂದ್ರೆ ಅವಕ್ಕೆ ಮಂತ್ಲಿ ಎಕ್ಸ್ಪೈರಿ ಇರುತ್ತೆ. ಅಂದ್ರೆ ಮಂತಲ್ಲಿ ಲಾಸ್ಟ್ ವೀಕ್ ಮಂತ್ಲಿ ಎಕ್ಸ್ಪೈರಿ ಏನಾಗ್ತಾ ಇತ್ತು, ಆ ದಿನ ಮಂತ್ಲಿ ಎಕ್ಸ್ಪೈರಿಗಳಾಗ್ತವೆ, ಓಕೆನಾ. ಸೊ ಆ ಇಂಡೆಕ್ಸ್ಗಳು ಎಕ್ಸ್ಪೈರಿ ಆಗ್ತವೆ ವಾರದಲ್ಲಿ ಅಂದ್ರೆ ತಿಂಗಳಲ್ಲಿ 1 ವಾರ ಅಂತೂ ತೊಂದರೆ ಇಲ್ಲ, ವಾರ ಪೂರ್ತಿ ಎಕ್ಸ್ಪೈರಿ ಸಿಗುತ್ತೆ, ಓಕೆನಾ. ಅಷ್ಟು ಎಕ್ಸ್ಪೈರಿ ಬಗ್ಗೆ ಅಪ್ಡೇಷನ್ ಆಯ್ತು. ಅಡಿಷನಲ್ ಮಾರ್ಜಿನ್ ಫಾರ್ ಎಕ್ಸ್ಪೈರಿ ಅಂದ್ರೆ ಇದು ಕೂಡ ಆಪ್ಷನ್ ಸೆಲ್ಲರ್ಸ್ಗೆ ಬಂದ್ಬಿಡುತ್ತೆ. ಅಂದ್ರೆ ಅವರು ಏನ್ ಟೋಟಲ್ ಕ್ಯಾಪಿಟಲ್ ಇಟ್ಕೊಂಡು ಇವಾಗ ಒಂದು ಲಾಟ್ನ ಸೆಲ್ ಮಾಡ್ಕೊಳಕ್ಕೆ ₹1 ಲಕ್ಷ ಸೆಂಡ್ ಮಾಡ್ತಾರೆ, ಒಂದು ಲಕ್ಷ ರೂಪಾಯಿ ಅವ್ರ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಇರಬೇಕು ಅಂತ ಅನ್ನೋದಿತ್ತು ಅಂತಂದ್ರೆ ಅವ್ರಿಗೆ ಪ್ಲಸ್ 2% ಮಾರ್ಜಿನ್, ಎಕ್ಸ್ಟ್ರಾ 2% ಅವ್ರ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಇರಬೇಕು ಅಷ್ಟೇ, ಇದು ಇನ್ನೇನು ಇಲ್ಲ. ಅಪ್ ಫ್ರಂಟ್ ಕಲೆಕ್ಷನ್ ಆಫ್ ಪ್ರೀಮಿಯಮ್ ವೈಲ್ ಬೈಯಿಂಗ್ ಆಪ್ಷನ್ ಇದು ಆಲ್ರೆಡಿ ಇದೆ ಪ್ರೆಸೆಂಟ್ ಅಲ್ಲೂ. ನಾವು ಅಂದ್ರೆ ಇದ್ರ ಅರ್ಥ ಏನು ಗೊತ್ತಾ, ಅಪ್ ಫ್ರಂಟ್ ಕಲೆಕ್ಷನ್ ಅಂತ ಹೇಳಿದ್ರೆ, ಈಗ ನಾವೇನ್ ಪ್ರೀಮಿಯಂ ಒಂದು ₹30 ಪ್ರೀಮಿಯಂ ಇರೋದನ್ನ ಬೈ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಒಂದು ಲಾಟಿಗೆ ಎಷ್ಟು 25 ಕ್ವಾಂಟಿಟಿಲಿ ಬೈ ಮಾಡ್ತಾ ಇದ್ವು, ಅಂದ್ರೆ ನಿಫ್ಟಿ 50 ಅಂತ ಲೆಕ್ಕ ಮಾಡಿದ್ವಿ ಅಂತಂದ್ರೆ ಒಂದು ಲಾಟಿಗೆ ಎಷ್ಟಾಗುತ್ತಪ್ಪ, ₹30 ಇರೋ ಪ್ರೀಮಿಯಂನ 25 ಕ್ವಾಂಟಿಟಿ ನಾವು ಬೈ ಮಾಡ್ತು ಅಂತಂದ್ರೆ ₹750 ಖರ್ಚಾಯ್ತಿತ್ತು ಅಲ್ವಾ. ಈಗ ಸೇಮ್ ₹30 ಇರೋ ಪ್ರೀಮಿಯಂನ ಇಂಟು 60 ಕ್ವಾಂಟಿಟಿ ಬೈ ಮಾಡ್ತು ಅಂತಂದ್ರೆ ₹1800 ಬೈ ಆಗುತ್ತೆ. ₹1800 ಒಂದು ಲಾಟನ್ನ ಬೈ ಮಾಡ್ಬೋದು ಅನ್ನೋ ತರ ಆಗುತ್ತೆ. ಆಮೇಲೆ ಇದು ಇಷ್ಟು ದಿನನೂ ಇತ್ತು, ಅದನ್ನ ಇನ್ನೊಂದ್ಸಲಿ ಆಡ್ ಮಾಡಿದಾರೆ ಅಷ್ಟೇ. ಅಂದ್ರೆ ನಾವೇನ್ ₹30 ನಮ್ದು ಮ್ಯಾಕ್ಸಿಮಮ್ ಲಾಸ್ ಎಷ್ಟಪ್ಪ ಆಗುತ್ತೆ, ಅದು 0 ಆದ್ರೂ ಕೂಡ ಮ್ಯಾಕ್ಸಿಮಮ್ ಲಾಸ್ ಎಷ್ಟಾಗುತ್ತಲ್ಲ ಅಷ್ಟು ಪ್ರೀಮಿಯಂನ ನಾವು ಫಸ್ಟೇ ಎಕ್ಸ್ಚೇಂಜ್ಗೆ ಪೇ ಮಾಡಿರ್ತೀವಿ ಅಂತ ಅರ್ಥ ಅಷ್ಟೇ, ಅಪ್ ಫ್ರಂಟ್ ಕಲೆಕ್ಷನ್ ಆಫ್ ಪ್ರೀಮಿಯಂ ಅಂತಂದ್ರೆ, ಓಕೆನಾ. ಇಂಟ್ರಾಡೇ ಮಾನಿಟರಿಂಗ್ ಆಫ್ ಪೊಸಿಷನ್ ಲಿಮಿಟ್ಸ್ ಅಂತ ಹೇಳಿದ್ರೆ ಬೇರೆ ಏನೂ ಇಲ್ಲ. ಅವು ಇವಾಗ ಏನು ನಮ್ಮ ಬ್ರೋಕರ್ಗೆ ನಮ್ಮ ಪೊಸಿಷನ್ಗಳು ನಮ್ಮ ಬ್ರೋಕರ್ಗೂ ಕಾಣ್ತಾ ಇರುತ್ತೆ ಅಲ್ವಾ, ನಮ್ಮ ಬ್ರೋಕರು ಆಟೋಮೆಟಿಕ್ಲಿ ಅಂದ್ರೆ ರಿಯಲ್ ಟೈಮ್ ಅಲ್ಲಿ ನಮ್ಮ ಪೊಸಿಷನ್ಗಳು ಏನೇನಿದಾವೆ ಅನ್ನೋದು NSE BSE ಹತ್ರನೂ ಒಂದು ರೆಫರೆನ್ಸ್ ಡೇಟಾ ಇರುತ್ತೆ ಅಂತ. ಅದು ಆಲ್ರೆಡಿ ಇರ್ತಾ ಇತ್ತು, ಇಷ್ಟು ದಿನನೂ ಇರ್ತಾ ಇತ್ತು, ಈಗಲೂ ಇದೆ, ಓಕೆನಾ. ಸೊ ಇಷ್ಟು ಹೊಸ ಇಂಪ್ಲಿಮೆಂಟೇಷನ್ಗಳು, ಬೇರೆ ಏನು ಎಕ್ಸ್ಟ್ರಾ ಏನೂ ಇಲ್ಲ. ಸೊ ಇವೆಲ್ಲ ಯಾವಾಗಿಂದ ಇಂಪ್ಲಿಮೆಂಟ್ ಆಗ್ತವೆ ಗೊತ್ತಾ, ನಮಗೆ ಎಫೆಕ್ಟಿವ್ ಆಗುವಂತಹ ರೂಲ್ಗಳೆಲ್ಲವೂ ಬಂದು ನವೆಂಬರ್ 20ನೇ ತಾರೀಕಿಂದ, ಅಂದ್ರೆ ಮುಂದಿನ ತಿಂಗಳು 20ನೇ ತಾರೀಕಿಂದ ಇವೆಲ್ಲ ಇಂಪ್ಲಿಮೆಂಟ್ ಆಗೋಗ್ತವೆ. ನೋ ಕ್ಯಾಲೆಂಡರ್ ಸ್ಪ್ರೆಡ್ ಬೆನಿಫಿಟ್ ಟು ಎಕ್ಸ್ಪೈರಿ, ಈ ಎಕ್ಸ್ಪೈರಿ ಏನಿದೆಯಲ್ಲ, ಲಿಮಿಟಿಂಗ್ ವೀಕ್ಲಿ ಎಕ್ಸ್ಪೈರಿ, ಕ್ಯಾಲೆಂಡರ್ ಸ್ಪ್ರೆಡ್ ಎಕ್ಸ್ಪೈರಿ, ಸ್ಟ್ರಾಟಜಿ ಇದು ಅಂತ ಹೇಳಿದ್ನಲ್ಲ, ಅದು ಬಂದು ಫೆಬ್ರವರಿ 1ನೇ ತಾರೀಕಿಂದ, ಅಪ್ ಫ್ರಂಟ್ ಕಲೆಕ್ಷನ್ 1ನೇ ತಾರೀಕಿಂದ, ಇಂಟ್ರಾಡೇ ಮಾನಿಟರಿಂಗ್ ಪೊಸಿಷನ್ ಏಪ್ರಿಲ್ 1ನೇ ತಾರೀಕಿಂದ, ಓಕೆನಾ. ಇಷ್ಟು ಇವತ್ತಿನ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಆಗಿತ್ತು. ಇದು ಸೆಬಿಯ ಹೊಸ ನಿಯಮಗಳು ಏನೇನೆಲ್ಲ ಅಕ್ಟೋಬರ್ 1ನೇ ತಾರೀಕಿಂದ ಅವರು ಹೊಸ ರೂಲ್ಗಳನ್ನ ಫಾಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ಹೊಸ ಸರ್ಕ್ಯುಲರ್ನ ತೊಗೊಂಡ್ಬಂದಿದ್ದಾರೆ. ಅದ್ರದ್ದು ಡೀಟೇಲ್ಸ್ ಆಗಿತ್ತು. ಮತ್ತೆ ಏನಾದರೂ ಇಂಪ್ಲಿಮೆಂಟೇಷನ್ ಏನಾದ್ರು ಬಂತು ಅಂತಂದರೆ ನಾನು ಮತ್ತೆ ಇನ್ನೊಂದು ವಿಡಿಯೋ ಮಾಡಿಬಿಟ್ಟು ಅದನ್ನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಯಾರ್ಯಾರು ಇನ್ನೂ ಮಾಡ್ಕೊಂಡಿಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಶ್ರೀರಾಮ್.